ಹಾಗಾದ್ರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಬಿಸ್ನೆಸ್ ಮಾಡಲಿಕ್ಕೆ ನೀವೇನಾದ್ರೂ ವ್ಯವಹಾರಕ್ಕೆ ಕೈಯಬೇಕಾದ್ರೆ ಯಾವ ತರ ಎಲ್ಲ ಒಂದು ಗ್ರಾಹಕರ ಸ್ಥಿತಿ ಇರಬೇಕು ಅಂತ ಈ ವಿಡಿಯೋದಲ್ಲಿ ಚೆಕ್ ಮಾಡೋಣ. ನಿಮ್ಗೆ ಬಿಸ್ನೆಸ್ ಆಗಿ ಬರುತ್ತಾ ಇಲ್ವಾ, ನೀವು ಯಾವ ತರ ಬಿಸ್ನೆಸ್ ಮಾಡಿದ್ರೆ ಸೂಕ್ತ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಜನರಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ, ಏನಂತ ಹೇಳಿದ್ರೆ ಹಣ ಹಣ ಇದ್ದಾಕ್ಷಣ ನಾನೇನಾದ್ರೂ ಬಿಸ್ನೆಸ್ ಮಾಡ್ಬೋದು ಅಂತ ಅನ್ಕೋತಾರೆ. ಬಟ್ ಅದು ರಾಂಗ್. ಅದಾಗಲ್ಲ. ನಿಮ್ಮ ಹತ್ರ ಎಷ್ಟು ಹಣ ಇರ್ಬೋದು, ಬಟ್ ಅವರವರಿಗೆ ಅವರವ್ರದ್ದು ಆದಂತ ಫೀಲ್ಡ್ ಇದೆ. ಈಗ ಜಾಬ್ ಮಾಡ್ಬೇಕಾದ್ರೆ ಅವ್ರು ಜಾಬ್ ಅನ್ನ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕಾದ್ರೆ ಬಿಸ್ನೆಸ್ ಅನ್ನ ಮಾಡ್ಬೇಕು. ಕೆಲವರು ಜಾಬ್ ಮಾಡ್ತಾರೆ, ಬಿಸ್ನೆಸ್ ಕೂಡ ಮಾಡ್ತಾರೆ, ಅದು ಕೂಡ ಯೋಗ ಇರ್ತದೆ. ಬಟ್ ನಿಮ್ಗೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಇಲ್ಲಿ ಪರ್ಟಿಕ್ಯುಲರ್ ಅದು ಯೋಗ ಇರ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಲಾಸ್ ಆಗತ್ತೆ ಅಥವಾ ನಿಮ್ಮ ವ್ಯವಹಾರ ಅಲ್ಲಿಂದಲ್ಲಿಗೆ ಆಗತ್ತೆ. ಇದು ಯಾವ ತರ ಅಂತ ಚೆಕ್ ಮಾಡ್ಕೊಳ್ಳೋಣ. ಈಗ ನಿಮ್ಮ ಹತ್ರ ಏನಾದ್ರೂ ತುಂಬಾ ಒಂದು ಅಮೌಂಟ್ ಇದೆ, ಸ್ವಲ್ಪ ಅಮೌಂಟ್ ಇದೆ, ನೀವೇನಾದ್ರೂ ಬಿಸ್ನೆಸ್ ಮಾಡ್ಬೇಕಂತ ಒಂದು ನೀವು ಥಿಂಕ್ ಮಾಡ್ತೀವಿ. ಆವಾಗ ನಿಮ್ಗೆ ಮೊದಲಿಗೆ ಬರೋದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಸಾಲನ ಮಾಡ್ಬೋದು ಅಥವಾ ನೀವು ಸ್ವಂತ ಹಣದಿಂದ ಮಾಡ್ಬೋದು. ಬಟ್ ನಿಮ್ಗೆ ಹಣ ರೆಡಿ ಆಗಿದೆ ಅಂತ ತಿಳ್ಕೊಳ್ಳಿ. ನಂತರ ಬರೋದು ಮಾರ್ಕೆಟ್ ಪ್ಲೇಸ್, ನೀವು ಮಾಡುವಂತ ಒಂದು ಬಿಸ್ನೆಸ್ ಮಾಡುವಂತ ಒಂದು ಸ್ಥಳ. ಆ ಸ್ಥಳ ಕೂಡ ಆಯ್ಕೆ ಮಾಡ್ಬೇಕಾಗ್ತದೆ. ಮತ್ತೆ ಇದು ಕೂಡ ನಿಮ್ಗೆ ಒಂದು ಶಾಪ್ ರೆಡಿ ಆಯ್ತಂತ ಕೂಡಲೇ ನಿಮ್ಗೆ ಒಂದಿಷ್ಟು ಬರೋದು ಈ ಸಾರ್ವಜನಿಕರು, ಅಂದ್ರೆ ಕಸ್ಟಮರ್, ಕ್ಲೈಂಟ್ಸ್ ಬರ್ಬೇಕಲ್ಲ. ನಿಮ್ಗೆ ಕ್ಲೈಂಟ್ಸ್ ಬರ್ಬೇಕಾದ್ರೆ ಸಾರ್ವಜನಿಕರ ಒಂದು ಸ್ಥಾನ ಚೆನ್ನಾಗಿರ್ಬೇಕು. ಜಾತಕದಲ್ಲಿ ಸಾರ್ವಜನಿಕರ ಸ್ಥಾನ ಚೆನ್ನಾಗಿರ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕಸ್ಟಮರ್ ಬರಲ್ಲ. ಕೆಲವರು ನೀವು ಅಬ್ಸರ್ವ್ ಮಾಡ್ಬೋದು, ಕೆಲವರು ಎಲ್ಲಿ ಯಾವ ಶಾಪ್ ಇಟ್ಟರು ಕೂಡ ಜನ ಮುತ್ತಿಗೆ ಹಾಕ್ತಾರೆ, ಅಂತ ನೊಣದ ಹಾಗೆ ಮುತ್ತಿಗೆ ಹಾಕ್ತಾರೆ. ಅದಕ್ಕೆಲ್ಲ ರೀಸನ್ ಅಂತ ಹೇಳಿದ್ರೆ ಜಾತಕ. ಈಗ ನಾವು ಚೆಕ್ ಮಾಡ್ಕೊಳ್ಳೋಣ. ಉದಾಹರಣೆಗೆ ಇದು ಲಗ್ನ ಅಂತ ನಾವು ತಿಳ್ಕೊಳ್ಳೋಣ. ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಲಗ್ನ ಅಂತ ಹೇಳಿದ್ರೆ ನೀವು ಇಲ್ಲಿ ನಿಮ್ಗೆ ಮೇನ್ ಆಗಿ ಬಿಸ್ನೆಸ್ ಮಾಡ್ಲಿಕ್ಕೆ ಅಗತ್ಯ ಆದಂತ ಸ್ಥಳ ಅಂತ ಹೇಳಿದ್ರೆ 7ನೇ ಮನೆ. 1 2 3 4 5 6 7. ಈ 7ನೇ ಮನೆ ಅನ್ನೋದು ಬಿಸ್ನೆಸ್ ಅಂದ್ರೆ ವ್ಯವಹಾರ. ಈ 7ನೇ ಮನೆ ಸ್ಟ್ರಾಂಗ್ ಇರ್ಬೇಕು. 7ನೇ ಮನೆ ಏನಾದ್ರು ವೀಕ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಬಿಸ್ನೆಸ್ ಆಗಲ್ಲ. ಇದಂತೂ 100ಕ್ಕೆ 100% ಸತ್ಯ. 7ನೇ ಮನೆ ಚೆನ್ನಾಗಿರ್ಬೇಕು. ಇದೊಂದು ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ 7ನೇ ಮನೆ ಚೆನ್ನಾಗಿರ್ಬೇಕು. ಉದಾಹರಣೆಗೆ ನಾವು ಲಗ್ನ ಅಂತ ತಿಳ್ಕೊಳ್ಳೋಣ. ಇಲ್ಲಿ 7ನೇ ಮನೆ ಅಧಿಪತಿ ಆಗ್ತಾರೆ, ಶನಿ ಆಗ್ತಾರೆ. ಇಲ್ಲಿ ಶನಿ ಚೆನ್ನಾಗಿ ಪ್ಲೇಸ್ಮೆಂಟ್ ಇರ್ಬೇಕು. ಉದಾಹರಣೆಗೆ ಇಲ್ಲಿ 7ನೇ ಮನೆ ಅಧಿಪತಿ ಶನಿ 7ನೇ ಮನೆಯಲ್ಲಿ ಇದ್ರೆ ಚೆನ್ನಾಗಿರ್ತದೆ ಬಿಸ್ನೆಸ್. ಆಮೇಲೆ ಲಗ್ನಾಧಿಪತಿ 7ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಇದ್ರೆ ಬಿಸ್ನೆಸ್ ಚೆನ್ನಾಗಿರ್ತದೆ. 4ನೇ ಮನೆಯಲ್ಲಿ ಇದ್ರೆ ಕೂಡ ನಿಮ್ಮ ಬಿಸ್ನೆಸ್ ಚೆನ್ನಾಗಿರ್ತದೆ. 5ನೇ ಮನೆಯಲ್ಲಿ ಇದ್ರೆ ಕೂಡ ಬಿಸ್ನೆಸ್ ಚೆನ್ನಾಗಿರ್ತದೆ. ಆಮೇಲೆ 7ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ಇದ್ರೆ ಕೂಡ ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿರ್ತದೆ. 7ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ ಇದ್ರೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿರ್ತದೆ. 11ನೇ ಮನೆಯಲ್ಲಿ ಇದ್ರೆ ನಿಮ್ಗೆ ಸೂಪರ್ ಆಗಿರ್ತದೆ ಬಿಸ್ನೆಸ್. ಈ ತರ 7ನೇ ಮನೆ ಅಧಿಪತಿ 2 4 5 7 9 10 11ನೇ ಮನೇಲಿ ಇರ್ಬೇಕು. ಇದು ಬಿಟ್ಟು ಬೇರೆ ಯಾವ ಮನೇಲಿ ಇದ್ರೂ ಕೂಡ ನಿಮ್ಗೆ ಬಿಸ್ನೆಸ್ ಆಗಲ್ಲ. ಇದಂತ ನೀವು ಬರ್ದಿಟ್ಕೊಳ್ಳಿ, ಸಾಧ್ಯನೇ ಇಲ್ಲ. ಅಂದ್ರೆ ನಿಮ್ಗೆ ಬಿಸ್ನೆಸ್ ಆದ್ರೂ ಕೂಡ ನೀವು ನಿರೀಕ್ಷೆ ಮಾಡುವಂತ ಮಟ್ಟಿಗೆ ಆಗಲ್ಲ, ನಿಮ್ಗೆ ಅಲ್ಲಿಂದ ಅಲ್ಲಿಗೆ ಆಗ್ತದೆ. ಆ ಕಾರಣ ಇದನ್ನ ನೀವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಮತ್ತೆ ಇದು ಕೂಡ ಅಲ್ಲ, 7ನೇ ಮನೆ ಅಧಿಪತಿ ಜೊತೆಗೆ ಶತ್ರುಗ್ರಹಗಳು ಇರಬಾರದು. 7ನೇ ಮನೆ ಅಧಿಪತಿ ಜೊತೆಗೆ ಶತ್ರುಗ್ರಹಗಳು ಇರಬಾರ್ದು. ಶತ್ರುಗಳಿದ್ರು ಕೂಡ ನಿಮ್ಗೆ ಬಿಸ್ನೆಸ್ ಆಗಲ್ಲ. ಉದಾಹರಣೆಗೆ ಇಲ್ಲಿ 7ನೇ ಮನೆ ಅಧಿಪತಿ ಬಂದ್ಬಿಟ್ಟು ಶನಿ. ಉದಾಹರಣೆಗೆ ಸಪೋಸ್ ಶನಿ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ, 2ನೇ ಮನೇಲಿ ಇದ್ದಾನೆ. ಬಟ್ ನಾರ್ಮಲ್ ಆಗಿ ಹೇಳುವಾಗ 7ನೇ ಮನೆ ಅಧಿಪತಿ 2ನೇ ಮನೇಲಿ ಇದ್ರೆ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗ್ತಂತ. ಬಟ್ ಇಲ್ಲಿ ಏನಾದ್ರು ಸೂರ್ಯ ಬಂದ್ರೆ, ಸೂರ್ಯ ಶನಿಗೆ ಶತ್ರು, ಆವಾಗ ಅದು ನಿಮ್ಗೆ ಸ್ಟ್ರಗಲ್ ಆಗತ್ತೆ. ಬಿಸ್ನೆಸ್ ನಡೀತದೆ ಬಟ್ ತುಂಬಾ ಸ್ಟ್ರಗಲ್ ಆಗತ್ತೆ. ನಿಮ್ಗೆ ಬಿಸ್ನೆಸ್ ಮಾಡ್ತಿರುವಾಗ ಸಾರ್ವಜನಿಕ ಜೊತೆ ವಾಗ್ವಾದ ಆಗ್ಬೋದು, ಈ ತರ ಎಲ್ಲ ಬರ್ತದೆ. ಆ ಕಾರಣ 7ನೇ ಮನೆ ಅಧಿಪತಿ ಎಷ್ಟೊಂದು ಜಾತಕದಲ್ಲಿ ಚೆನ್ನಾಗಿದ್ದಾನೋ ಅಷ್ಟು ನಿಮ್ಗೆ ಒಳ್ಳೆ ಬಿಸ್ನೆಸ್ ಮಾಡ್ಲಿಕ್ಕೆ. ಯಾವ ಲಗ್ನ ಬೇಕಾದ್ರೆ ಆಗಿರ್ಬೋದು. ಮತ್ತೆ 7ನೇ ಮನೆ ಅಧಿಪತಿ ಚೆನ್ನಾಗಿದ್ರೆ ನಿಮ್ಗೆ ಆಟೋಮೆಟಿಕ್ ನೀವು ಎಲ್ಲಿ ಶಾಪ್ ಹಾಕಿದ್ರು ಕೂಡ ನಿಮ್ಗೆ ಕಸ್ಟಮರ್ ಬರ್ತಾರೆ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ.
ಇಲ್ಲಿಂದ 7ನೇ ಮನೆ 1 2 3 4 5 6 7. ಇಲ್ಲಿ 7ನೇ ಮನೆ ಅಧಿಪತಿ ಶುಕ್ರ ಆಗ್ತಾನೆ ಅಂತ ತಿಳ್ಕೊಳ್ಳಿ. ಶುಕ್ರ ಒಂದ್ ವೇಳೆ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ, ವೃಷಭ ರಾಶಿಯಲ್ಲ ಶುಕ್ರ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವಾಗ ನಿಮ್ಗೆ ತುಂಬಾ ಚೆನ್ನಾಗಿ ಕಸ್ಟಮರ್ ಬರ್ತಾರೆ. ಅಂದ್ರೆ 7ನೇ ಮನೆ ಅಧಿಪತಿ ಪ್ಲೇಸ್ಮೆಂಟ್ ಚೆನ್ನಾಗಿರ್ಬೇಕು, ಮತ್ತೆ 7ನೇ ಮನೆ ಅಧಿಪತಿ ಜೊತೆ ಯಾವುದೇ ಒಂದು ಪಾಪ ಗ್ರಹಗಳು ಇರಬಾರ್ದು. ಈ ತರ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲಿ 7ನೇ ಮನೆ ಅಂತ ಹೇಳಿದ್ರೆ, 7ನೇ ಮನೆ ಅಂತ ಪದೇ ಪದೇ ಹೇಳೋದು ಯಾಕಂತ ಹೇಳಿದ್ರೆ, 7ನೇ ಮನೆ ಅಂತ ಇರೋದು ಸಾರ್ವಜನಿಕ ಸ್ಥಾನ. ನೀವು ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ. ನಿಮ್ಗೆ ಸಾರ್ವಜನಿಕ ಸಂಪರ್ಕ ಬೇಕಾಗ್ತದೆ. ಸಾರ್ವಜನಿಕರು ನಿಮ್ಮ ಜೊತೆ ತುಂಬಾ ಚೆನ್ನಾಗಿ ಒಡನಾಟ ಹೊಂದಿರಬೇಕಾಗ್ತದೆ. ನೀವು ಏನೋ ಸಾರ್ವಜನಿಕ ಸಂಪರ್ಕ ಚೆನ್ನಾಗಿದೆ, ನೀವೇನಾದ್ರೂ ಶಾಪ್ ಇಟ್ಟರೆ ಏನಾಗ್ತದೆ, ನಿಮ್ಗೆ ಯಾರು ಬರ್ತಾರೆ? ಯಾರು ಬರಲ್ಲ. ಆ ಕಾರಣ 7ನೇ ಮನೆ ಪ್ರಾಮುಖ್ಯತೆ ಇದೆ ಬಿಸ್ನೆಸ್ ಅಲ್ಲಿ. ಮತ್ತೆ ಇಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ನೋಡೋದಾದ್ರೆ 7ನೇ ಮನೆ ಅಧಿಪತಿ ತುಂಬಾ ಚೆನ್ನಾಗಿರ್ಬೇಕು. 7ನೇ ಮನೆ ಅಧಿಪತಿ ಏನಾದ್ರು ಶತ್ರುಗ್ರಹಗಳಿದ್ರೆ, ಪಾಪಗಳ ಜೊತೆ ಇದ್ರೆ, ನಿಮ್ಗೆ ನೀವೇನಾದ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ರೆ ಕೂಡ ನಿಮ್ಗೆ ಲಾಸ್ ಆಗುತ್ತೆ. ಇದು ಬಿಸ್ನೆಸ್ ಮಾಡುವಂತ ಒಂದು ಯೋಗ. ನೀವು ಬಿಸ್ನೆಸ್ ಮಾಡ್ಬೇಕಾದ್ರೆ ಇಷ್ಟನ್ನು ಮಾತ್ರ ನೋಡ್ಬೇಕು, 7ನೇ ಮನೆ ಮಾತ್ರ. ಮತ್ತೆ ಹಣಕಾಸು ಅದೆಲ್ಲ ಬೇರೆ ವಿಷಯ. ಬಟ್ ನಿಮ್ಗೆ ಬಿಸ್ನೆಸ್ ಮಾಡ್ಬೇಕಾದ್ರೆ 7ನೇ ಮನೆ ಚೆನ್ನಾಗಿರ್ಬೇಕು. 7ನೇ ಮನೆ ಏನಾದ್ರು ನೆಗೆಟಿವ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಆಗೋದಿಲ್ಲ. ನೀವು ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಹಣ ಮಾಡ್ಲಿಕ್ಕೆ ಆಗೋದಿಲ್ಲ. ಇದಂತೂ 100ಕ್ಕೆ 100% ಸತ್ಯ. ಮತ್ತೆ ಕೆಲವರು ಬಿಸ್ನೆಸ್ ಅಲ್ಲಿ ತುಂಬಾ ಒಂದು ಕೋಟಿಗಟ್ಟಲೆ ಹಣ ಮಾಡ್ತಾರೆ. ಅದು ಯಾವ ತರ ಅಂತ ಹೇಳಿದ್ರೆ, ಇಲ್ಲಿ 7ನೇ ಮನೆ ಅಧಿಪತಿ ಸೆಕೆಂಡ್ ಅಲ್ಲಿ ಇರ್ಬೇಕು, 2ನೇ ಮನೇಲಿ ಇರ್ಬೇಕು, ಅಥವಾ 11ನೇ ಮನೇಲಿ ಇರ್ಬೇಕು. ಈ 7ನೇ ಮನೆ ಅಧಿಪತಿ 2 11ಕ್ಕೆ ಏನಾದ್ರು ಕನೆಕ್ಟ್ ಆದ್ರೆ ನೀವು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತೀರ. ಅದಂತೂ ಪಕ್ಕಾ ಸತ್ಯ. ಅದು ಕೂಡ ಚೆನ್ನಾಗಿರ್ಬೇಕು, ಈ ಮನೆಗಳು ಕೂಡ ಚೆನ್ನಾಗಿರ್ಬೇಕು. ಇದು ಬಿಸ್ನೆಸ್ ಮಾಡುವಂತ ಒಂದು ಯೋಗ. ನೀವು ಈ ತರ ಇದ್ರೆ ಮಾತ್ರ ನೀವು ಬಿಸ್ನೆಸ್ಗೆ ಕೈ ಹಾಕಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕೈ ಸಿಸ್ಕೊಳ್ಳೋದಂತ ಗ್ಯಾರಂಟಿ. ನಿಮ್ಗೆ ನಾವು ಜಾತಕ ಬೇಕು ಅಂದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ಜಾತಕ ತಿಳಿಸಿಕೊಡ್ತೀನಿ. ಎಷ್ಟಾದ್ರೆ ಬ್ಯಾಲೆನ್ಸ್. ನಮಸ್ಕಾರ.